ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇಡೀ ದೇಶದಲ್ಲಿ ಮತ ಕಳ್ಳತನದ ಮೇಲೆ ಬಿಜೆಪಿಯ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಿಜವಾಗ್ಲೂ ಮೋದಿ ಅವರಿಗೆ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಈ ಒಂದು ಕೇಂದ್ರ ಸರ್ಕಾರ ವಿಸರ್ಜನೆ ಮಾಡಬೇಕು. ಯಾಕಂದ್ರೆ ಅವರು ನಿಯತ್ತಿಂದ ಇವತ್ತು ಅಧಿಕಾರಕ್ಕೆ ಬಂದಿಲ್ಲ, ಅವರು ಮತಗಳ್ಳತನದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ನಾವು ಸುಮಾರು ಹಿಂದೆ UPA ಗೌರ್ಮೆಂಟ್ ಒಂದು ಸಿಂಗಲ್ ಕಾಂಗ್ರೆಸ್ ಪಕ್ಷ ಕೂಡ ನಾವು ಅಧಿಕಾರಕ್ಕೆ ಬರಲಿಲ್ಲ. 10 ವರ್ಷ ನಾವು UPA ಮುಖಾಂತರನೇ ನಾವು ಆಡಳಿತ ನಡೆಸಿದಂತ ಒಂದು ಪಕ್ಷ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಕೇಂದ್ರದ ಬಿಜೆಪಿ ಸರ್ಕಾರ 2 ಸರಿ ಸಿಂಗಲ್ ಮೆಜಾರಿಟಿ ಮೇಲೆ ಬಂತಂದ್ರೆ ನಮಗೆ ಆಶ್ಚರ್ಯ ಆಯ್ತು. ಏನು ಇದು ಇಷ್ಟು ಒಂದು ಮತದಿಂದ ಅವರು ಕೇಂದ್ರದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಬರ್ತಾ ಇದೆ ಅಂತೇಳಿ ನಾವೆಲ್ಲ EVM ಮೇಲೆ ಮತ್ತು IT ಮೇಲೆ ನಾವು ಏನು ಅನುಮಾನ ಪಟ್ಟಿದ್ವಿ. ಇವತ್ತು ಗೊತ್ತಾಯ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನೇನೋ ಮೋಸ ನಡೀತಾ ಇದೆ, ಬಿಜೆಪಿ ಅವರು ಈ ದೇಶದಲ್ಲಿ ಏನೋ ಕಳ್ಳಾಟ ಆಡ್ತಾ ಇದ್ದಾರೆ ಅಂತೇಳಿ ಅವರು ಸುಮಾರು 1 ವರ್ಷ 6 ತಿಂಗಳಿಂದ ಅವ್ರೇನು ಇಡೀ ದೇಶಾದ್ಯಂತ ತಿರುಗಾಡಿ ಇವತ್ತೇನು ಕಂಡುಹಿಡಿದಾರೆ ಮತಗಳ್ಳತನದಿಂದ ಅವರು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಇದು ದುರದೃಷ್ಟಕರ. ಹಾಗಾಗಿ ತಕ್ಷಣ ನೈತಿಕತೆ ಹೊತ್ಕೊಂಡು ಈ ಬಿಜೆಪಿ ಸರ್ಕಾರ ತಕ್ಷಣ ವಿಸರ್ಜನೆ ಮಾಡಬೇಕು. ಇಲ್ಲದಿದ್ದಲ್ಲಿ ಇಡೀ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ನಾವು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಒತ್ತಾಯ ಮಾಡುತ್ತಿದ್ದೇನೆ. ಈ ದಿನ ಒಂದು ಎಲ್ಲರಿಗೆ ಇಡೀ ದೇಶಕ್ಕೆ ಜಾಗೃತಿ ತರತಕ್ಕಂಥ ಒಂದು ಸಂದೇಶದ ದಿನ ಆಗಿದೆ. ನಮ್ಮ ಇಡೀ AICC ಮತ್ತು KPCC ಮತ್ತು DCC ವತಿಯಿಂದ ಇಡೀ ದೇಶದಲ್ಲಿ ಇವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಜನಕ್ಕೆ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಓಟ್ಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇವತ್ತು ಕಳ್ಳತನ ಮಾಡಿ ಅವರು ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಾವು ಜನರಿಗೆ ತಿಳಿಸ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈಗ ತಾನೇ ಅವರಿಗೆ ಜಾಗ ಬಲಿದಾನ ಇಲ್ಲ, ಆದ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಇವತ್ತು ನೀವು ಮಾಡ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ, ಬಣ್ಣ ಬಯಲಾಗಿದೆ. ಕಳ್ಳತನ ಮಾಡಿ ಓಟಿನಿಂದ ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರ ಅಂತಕ್ಕಂಥದ್ದು ಇವತ್ತು ಜಗಜ್ಜಾರ ಆಗಿದೆ. ಆ ಕಾರಣಕ್ಕೋಸ್ಕರ ನೀವು ಇದು ಅಧಿಕಾರವನ್ನು ಬಿಟ್ಟು ಹೊರಗೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಾ ಈ ಒಂದು ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಜನ ಸೇರಿ ಈ ಪ್ರತಿಭಟನೆ ಇನ್ನ ಮುಂದೆ ತಗೊಂಡು ಹೋಗ್ಬೇಕು. ಅವಾಗಲೇ ನಮ್ಮ ಹಕ್ಕು ಎವ್ರಿಬಡಿ ಶುಡ್ ಬಿ ಎಜುಕೇಟೆಡ್. ರೋಡಲ್ಲಿ ಬಂದು ಈಗ ಮಾಡ್ತಾ ಇರೋದು ನಾವು ಎಲ್ಲರಿಗೆ ಒಂದು ಇನ್ಫಾರ್ಮೇಶನ್ ಇರಬೇಕು. ವಿ ವಾಂಟ್ ನಮ್ಮ ಹಕ್ಕು ನಾವು ಕೇಳ್ತಾ ಇರೋದು. ಬೇರೆಯವ್ರ ಮನೆಯಿಂದ ತಗೊಂಡು ಬಂದು ಕೊಡಿ ನಮಗೆ ಅಂತ ನಾವು ಏನು ಬೇರೆ ಕೊಡ್ತಾ ಇಲ್ಲ. ನಮ್ಮ ಹಕ್ಕು ಕೇಳ್ತಾ ಇದ್ವಿ. ಹಕ್ಕಂದ್ರೆ ನಮ್ಮ ಡೇಟಾ ನಮ್ಗೆ ಬೇಕೇ ಬೇಕು. ಆ ಡೇಟಾ ಮೇಲೆ ಫೇರ್ ಬೇಸಿಸ್ ಅದರ ಹೋಗಿ ಈಗ PMC ನಲ್ಲಿ ಕುತ್ಕೊಂಡಿದ್ದಾರೆ. ಈಗ ಓಟ್ ಚೋರಿ ಆಗಿದೆ ಇಲ್ವಾ? ಆಗಿದೆ, 100% ಆಗಿದೆ. ಆಗಿಲ್ಲ ಅಂದ್ರೆ ಅವ್ರು ನಮಗೆ ನಮ್ಮ ಡೇಟಾ ಪ್ರೆಸೆಂಟ್ ಮಾಡ್ಕೋಬೇಕು. ಅದೇ ನಾವು ಕೇಳ್ತಾ ಇರೋದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.